ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಹಾಗೂ ಸುಲಭವಾಗಿ ಮೊಸರಿನ ಫೇಸ್ ಪ್ಯಾಕ್ ನೋಡೋಣ ಬನ್ನಿ. ಮುಖದ ಮೇಲೆ ಮೊಡವೆ, ಕಪ್ಪು ಕಲೆಗಳು, ನೆರಿಗೆ, ತ್ವಚೆ ಕೆಂಪಾಗಿರೋದು ಇತ್ಯಾದಿ ಸಮಸ್ಯೆಗಳು ಇದ್ದರೆ ಇದಕ್ಕೆಲ್ಲ ರಾಮಬಾಣ ಅಂತ ಹೇಳ್ಬೋದು. ಮೊಸರು ಜೊತೆಗೆ ನಾನು ಅರಿಶಿನ ಮತ್ತು ಕಾಫಿ ಪುಡಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ. ಮೊಸರನ್ನ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಏನು ಬೆನಿಫಿಟ್ ಅಂತ ನೀವು ಕೇಳೋದಾದರೆ, ಮೊಸರಿನಲ್ಲಿ ವಿಟಮಿನ್ ಬಿ ಮತ್ತು ಕ್ಯಾಲ್ಸಿಯಂ ಇನ್ನೂ ಹೆಚ್ಚು ಪೋಷಕಾಂಶಗಳು ಹೊಂದಿರುವುದರಿಂದ ನಮ್ಮ ಮುಖಕ್ಕೆ ಇದನ್ನು ಹಚ್ಚೋದ್ರಿಂದ ಕಪ್ಪು ಕಲೆಗಳು, ಮೊಡವೆಗಳು ಮತ್ತು ನೆರಿಗೆ, ಮುಖ ಎಲ್ಲ ಕೆಂಪಾಗಿರುತ್ತಲ್ವ, ಆ ಥರ ಎಲ್ಲ ಇದ್ದರೆ ಮೊಸರನ್ನ ಅಪ್ಲೈ ಮಾಡಿ ಜಸ್ಟ್ ಮಸಾಜ್ ಮಾಡೋದ್ರಿಂದ ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ. ನಿಮ್ಮ ಮುಖ ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿರುತ್ತೆ. ಮತ್ತು ಎಷ್ಟೇ ಮುಖದಲ್ಲಿ ಗಲೀಜಿದ್ರೂ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಕಾಫಿ ಪುಡಿ ಬಗ್ಗೆ ಕೇಳೋದಾದರೆ, ಕಾಫಿ ಪುಡಿ ಮತ್ತು ಮೊಸರಿನ ಫೇಸ್ ಪ್ಯಾಕ್ ಮಾಡಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೊರಗಡೆ ಇವಾಗಿರೋ ವಾತಾವರಣ ಸಿಕ್ಕಾಪಟ್ಟೆ ಧೂಳು, ಡಸ್ಟು, ನಾವು ಜಸ್ಟ್ ಒಂದು 2 ನಿಮಿಷ ಈಗ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಮುಖದ ಮೇಲೆ ಎಷ್ಟು ಧೂಳು ಇರುತ್ತೆ ಗೊತ್ತಾ, ಅದೆಲ್ಲ ರಿಮೂವ್ ಆಗಬೇಕು. ಚೆನ್ನಾಗಿ ನಿಮ್ಮ ಮುಖ ಬ್ರೈಟಾಗಿ ಕಾಣಿಸ್ಬೇಕು ಅಂದರೆ ಕಾಫಿ ಪುಡಿ ಮತ್ತು ಮೊಸರು ಜೊತೆಗೆ ಅಪ್ಲೈ ಮಾಡಿ ನೋಡಿ. ಮುಖದಲ್ಲಿ ಎಷ್ಟೇ ಧೂಳಿರಲಿ, ಡಸ್ಟ್ ಇರಲಿ, ಮತ್ತು ಮುಖ ತುಂಬ ಕಪ್ಪಾಗಿದ್ರೆ, ಬಿಸಿಲಲ್ಲಿ ಓಡಾಡಿ ಬಂದಿರ್ತೀರಲ್ವ, ಕಲರೆಲ್ಲ ತುಂಬ ಡಲ್ಲಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಮೊಸರು ಜೊತೆಗೆ ಕಾಫಿ ಪುಡಿನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನೀವೆಷ್ಟೇ ಬಿಸಿಲಿಗೆ ಕಪ್ಪಾಗಿದ್ದೀರೋ ಅದನ್ನೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ನೀವು ಮುಂಚೆ ಹೇಗಿದ್ದೀರೋ ಅದೇ ಕಲರ್ಗೆ ತಂದು ನಿಲ್ಲಿಸುತ್ತೆ. ಅಷ್ಟು ಶಕ್ತಿ ಇದೆ ಕಾಫಿ ಪುಡಿಯಲ್ಲಿ. ಮತ್ತು ಮುಖದಲ್ಲಿ ಏನಾದ್ರೂ ಬ್ಲ್ಯಾಕೆಸ್ಟ್, ವೈಟೆಸ್ಟ್ ಇದ್ದರೆ ನಾವು ಜಸ್ಟ್ ಮಸಾಜ್ ಮಾಡೋದ್ರಿಂದ ಅದೆಲ್ಲನೂ ರಿಮೂವ್ ಆಗುತ್ತೆ. ಇನ್ನು ನೀವು ಅರಿಶಿನ ಬಗ್ಗೆ ಕೇಳೋದಾದರೆ, ಅರಿಶಿನ ಅಂತೂ ಮುಖಕ್ಕೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಅದು ಯಾರಿಗೆ ಅಂದರೆ, ಯಾರಿಗೆಲ್ಲ ಮುಖದಲ್ಲಿ ತುಂಬ ಪಿಂಪಲ್ಸ್ ಇರುತ್ತೋ ಅವ್ರಿಗಂತೂ ಸೂಪರ್ ಅಂತ ಹೇಳ್ಬೋದು. ಅದರಲ್ಲಿ ಬಂದು ಅರಿಶಿನ ನೀವು ಒಳ್ಳೆಯದು ಚೂಸ್ ಮಾಡಬೇಕು. ಮನೆಯಲ್ಲೇ ಮಾಡಿರೋ ಅರಿಶಿನ ಆಗಿರಬೇಕು. ಇಲ್ಲಾಂದರೆ ಚೆನ್ನಾಗಿ ಸರ್ಚ್ ಮಾಡಿ ಒಳ್ಳೆ ಅರಿಶಿನ ಪುಡಿ ತಗೊಂಡು ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿ ಎಷ್ಟೇ ಮೊಡವೆ ಇರಲಿ, ಅದು ಹಚ್ಚೋದ್ರಿಂದ ಹೋಗ್ತಾ ಮೊಡವೆ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಮೊಡವೆ ಬರ್ದಿದ್ದಂಗೆ ಕಾಪಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ತುಂಬ ಇದ್ದು ನಮ್ಮ ಮುಖದ ಮೇಲೆ ಮೊಡವೆಯಲ್ಲಿ ಬ್ಯಾಕ್ಟೀರಿಯಾನೆಲ್ಲ ತೆಗೆದು ಅದನ್ನು ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅರಿಶಿನ ದಿ ಬೆಸ್ಟ್ ಅಂತ ಹೇಳ್ಬೋದು ಮೊಡವೆ ಇರೋರಿಗೆ. ಹಾಗಾಗಿ ನೀವೇನಾದರೂ ಮೊಸರು ಜೊತೆಲೇ ಅರಿಶಿಣನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದನೂ ಪ್ರಮಾಣ ಅಂದರೆ ವಾರದಲ್ಲಿ 2-3 ಸತಿ ಅಪ್ಲೈ ಮಾಡ್ತಾ ಬನ್ನಿ. ನಯವಾಗಿ ಮೊಡವೆಗಳು ಹಂತವಾಗಿ ಕಡಿಮೆ ಮಾಡ್ಕೊಬಹುದು. ಸೊ ನೋಡಿದ್ರಲ್ವ, ಮೊಸರು ಮತ್ತು ಕಾಫಿ ಪುಡಿ ಮತ್ತು ಅರಿಶಿನ 3 ಬಗ್ಗೆನೂ ನಾನು ತಿಳಿಸಿದ್ದೀನಿ. ಒಂದೊಂದು ನಮ್ಮ ಮುಖಕ್ಕೆ ಎಷ್ಟು ಉಪಯೋಗ ಇದೆ ಅಂತ. ಈ ಥರ ನೀವು ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ವ, ಮಕ್ಕಳನ್ನ ಕರ್ಕೊಂಡು ಬರ್ತೀರಿ, ಮತ್ತು ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾರೆ, ತುಂಬ ಟ್ಯಾನ್ ಆಗಿರ್ತಾರೆ, ಅವ್ರು ಕೂಡ ಇದನ್ನು ಹಚ್ಬೋದು. ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಮೈನಾಗಿ ಕಾಲೇಜ್ ಮಕ್ಕಳಿಗೆ ಇದನ್ನು ವಾರಕ್ಕೆ 2 ಸತಿ ಇಲ್ಲಾಂದರೆ ದಿನದಲ್ಲಿ 1 ಸತಿ ಕೂಡ ಅಪ್ಲೈ ಮಾಡಿ ಸ್ಮೂತಾಗಿ ಮುಖನ ಸ್ಕ್ರಬ್ ಮಾಡಬೇಕು. ರಫಾಗಿ ಮಾಡ್ದಿರ ಸ್ಮೂತಾಗಿ ಸ್ಕ್ರಬ್ ಮಾಡಿಕೊಂಡು ಮುಖ ತೊಳೆಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಎಲ್ಲ ಹೋಗಿ ಬರ್ತಾರಲ್ವ, ಸಂಜೆ ಟೈಮಲ್ಲೋ ಮಧ್ಯಾಹ್ನ ಟೈಮಲ್ಲೋ ಕಾಲೇಜಿಂದ, ಅವಾಗ ಬಂದಮೇಲೆ ಈ ಥರ ಪ್ಯಾಕ್ ಮಾಡಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮುಖದಲ್ಲಿ ಎಷ್ಟೇ ಟ್ಯಾನ್ ಇರಲಿ, ಧೂಳಿರಲಿ, ಡಸ್ಟ್ ಇರಲಿ ಎಲ್ಲ ರಿಮೂವ್ ಮಾಡಿ ಒಳ್ಳೆ ಗ್ಲೋಯಿಂಗ್ ನೋಡ್ಬೋದು. ತುಂಬಾ ಬೆನಿಫಿಟ್ ಇದೆ. ಇದಂತೂ 100% ಸುಳ್ಳಂತೂ ಇಲ್ಲ. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ. ಫಿಲಮ್ ಆ್ಯಕ್ಟ್ರೆಸ್ ಅವರು ಮತ್ತು ಸೀರಿಯಲ್ ಅವರು ಇದನ್ನೇ ಜಾಸ್ತಿ ಹಚ್ಚೋದು. ಬೇಕಾದರೆ ನೀವು ಸರ್ಚ್ ಮಾಡಿ ನೋಡಿ. ಕಾಫಿ ಪುಡಿ ಫೇಸ್ ಪ್ಯಾಕ್ ಅಂತೂ ದಿ ಬೆಸ್ಟ್ ಅಂತ ಹೇಳ್ಬೋದು. ಅದರಿಂದ ನೋ ಸೈಡ್ ಎಫೆಕ್ಟು.
ತುಂಬಾ ಒಳ್ಳೆ ಸ್ಕಿನ್ ಗ್ಲೋ ಕೊಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಮೊಸರಿನಲ್ಲಿ ಒಂದೊಳ್ಳೆ ಸ್ಮೂತ್ ಸ್ಕಿನ್ ನೋಡ್ಬೋದು. ಇದನ್ನು ಅಪ್ಲೈ ಮಾಡಿ ಮುಖ ತೊಳೆದ್ಮೇಲೆ ನಿಮ್ಮ ಮುಖನ ನೀವೇ ಟಚ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿರುತ್ತೆ ಗೊತ್ತಾ, ಅಷ್ಟು ಸ್ಮೂತಾಗಿರುತ್ತೆ. ಹಾಗೆ ಸ್ಕ್ರಬ್ ಥರ ನಾನು ತುಟಿಗೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ತುಟಿ ತುಂಬ ಕಪ್ಪಾಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೂ ಹೋಮ್ ರೆಮಿಡಿ ಇದೆ. ಎಷ್ಟೇ ಕಪ್ಪಾಗಿದ್ರೂ ಇದನ್ನು ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋದ್ರಿಂದ, ನಾನು ಹೇಳೋ ಥರ ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ತುಟಿ ಎಷ್ಟೇ ಕಪ್ಪಾಗಿದ್ರೂ ಆ ಕಪ್ಪಿನ ಕಲೆಗಳೆಲ್ಲ ಹೋಗಿ ತುಟಿ ತುಂಬ ಪಿಂಕಾಗಿ ರೆಡ್ಡಾಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ. ಈಗ ನೋಡಿ 10 ನಿಮಿಷ ಬಿಟ್ಟಿದೆ, ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ ನೀವೇ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ನಾನಂತೂ ಬೆಳಗ್ಗೆ ಮಧ್ಯಾಹ್ನ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡು ಬರ್ತೀನಲ್ವ, ತುಂಬ ಬಿಸಿಲು, ತುಂಬ ಟ್ಯಾನ್ ಆಗುತ್ತೆ. ನಾನು ನಡ್ಕೊಂಡೇ ಹೋಗಿ ನಡ್ಕೊಂಡು ಬರೋದು, ಹಾಗಾಗಿ ನಡುವೆ ಈ ಥರ ಪ್ಯಾಕ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ರಿಸಲ್ಟ್ ಯಾವ ಥರ ಸಿಕ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.